ಕೋಗನೂರು ಸ್ವಾತಂತ್ರ್ಯ ಹೋರಾಟಗಾರರ ಹೆಮ್ಮೆಯ ಗ್ರಾಮ. ಆಗಸ್ಟ್ 15 ಬಂತೆಂದರೆ ಭಾರತೀಯರಿಗೆ ಸಂಭ್ರಮ ಸಡಗರದ ದಿನ. ಆದರೆ ಈ ಸಂಭ್ರಮದ ಹಿಂದೆ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಹೋರಾಟ ಮತ್ತು ಬಲಿದಾನ ಅಡಗಿದೆ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಸಿರಟ್ಟಿ ಹಾಗೂ ಲಕ್ಷ್ಮೇಶ್ವರ ಅವಳಿ ತಾಲೂಕಿನ ಕೋಗನೂರು ಗ್ರಾಮವು ಅಂತಹ ವೀರರ ನೆಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸುಮಾರು 18ಕ್ಕೂ ಹೆಚ್ಚು ಹೋರಾಟಗಾರರನ್ನು ನೀಡಿದ ಈ ಪುಟ್ಟ ಗ್ರಾಮವು ಇಂದೂ ಕೂಡ ಸ್ವಾತಂತ್ರ್ಯ ಯೋಧರ ಗ್ರಾಮವೆಂದೇ ಗುರುತಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಭಾರತ ಬಿಟ್ಟು ತೊಲಗಿ ಚಳವಳಿಯ ಕರೆಗೆ ಓಗೊಟ್ಟು ಮೈಲಾರ ಮಾದೇವಪ್ಪನವರ ನಾಯಕತ್ವದಲ್ಲಿ ಕೋಗನೂರಿನ ಅನೇಕ ಯುವಕರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ದರು. ಬ್ರಿಟಿಷರ ಕಂದಾಯ ಕಚೇರಿಗಳು, ಚಾವಡಿಗಳು ಹಾಗೂ ಅವರ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಧಿಕ್ಕರಿಸುವ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ದರು. ಮಾಗಡಿ ಮುಳುಗುಂದ ಮಾರ್ಗದಲ್ಲಿ ಹಾಗೂ ಗುಡಿಗೇರಿಯಲ್ಲಿ ಬ್ರಿಟಿಷರ ಟಪಾಲು ಸಾಗಿಸುತ್ತಿದ್ದ ಬಸ್ಸುಗಳನ್ನು ತಡೆದು ಟಪಾಲುಗಳನ್ನು ವಶಪಡಿಸಿಕೊಳ್ಳುವಂಥ ಸಾಹಸಗಳಲ್ಲೂ ಅವರು ತೊಡಗಿದ್ದರು. ಹೊಸರಿತ್ತಿ, ಮೈಲಾರ, ಹಾವೇರಿ, ಗುತ್ತಲ, ಮುಂಡರ್ಗಿ, ಬಾಲೆಬಸರು, ಗೋವಿನಕೊಪ್ಪ, ಹೊನ್ನತ್ತಿ ಹಾಗೂ ಬಿಜ್ಜೂರು ಮತ್ತು ಮುಂತಾದ ಬ್ರಿಟಿಷರ ಚಾವಡಿಗಳಿಗೆ ಅಂದರೆ ಗ್ರಾಮದ ಕಂದಾಯ ಖಜಾನೆಗಳಿಗೆ ಹಾನಿ ಮಾಡಿ ಕಂದಾಯ ವಸೂಲಿಗೂ ಅಡ್ಡಿಪಡಿಸುತ್ತಿದ್ದರು. ಇದರಿಂದ ಬ್ರಿಟಿಷರ ಆಡಳಿತಕ್ಕೆ ಕೋಗನೂರಿನ ಹೋರಾಟಗಾರರು ಸಿಂಹ ಸ್ವಪ್ನವಾಗಿದ್ದರು. ಈ ಹೋರಾಟದ ಪಯಣದಲ್ಲಿ ಕೋಗನೂರಿನ ವೀರಯ್ಯ ಹಿರೇಮಠ್ ಮತ್ತು ತಿರುಕಪ್ಪ ಮಡಿವಾಳ ಅವರ ಹೆಸರುಗಳು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿವೆ. 1943 ಏಪ್ರಿಲ್ 1 ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬ್ರಿಟಿಷರ ಕಂದಾಯ ಹಣವನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೈಲಾರ ಮಾದೇವಪ್ಪ, ತಿರುಕಪ್ಪ ಮಡಿವಾಳರ್ ಮತ್ತು ವೀರಯ್ಯ ಹಿರೇಮಠ್ ಮತ್ತು ತಿರುಕಪ್ಪ ಮಡಿವಾಳ ಅವರ ಹೆಸರುಗಳು ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿವೆ. 1930 ಉಪ್ಪಿನ ಸತ್ಯಾಗ್ರಹದಲ್ಲಿಯೂ ಕರ್ನಾಟಕದಿಂದ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿದ್ದ ಮೈಲಾರ ಮಾದೇವಪ್ಪನವರ ಅಹಿಂಸಾತ್ಮಕ ಹೋರಾಟ ಕೋಗನೂರಿನ ಯುವಕರಿಗೆ ಪ್ರೇರಣೆಯಾಗಿತ್ತು. 1942 ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಕೋಗನೂರಿನ 18 ಮಂದಿ ಯುವಕರು ಭಾಗವಹಿಸಿ ದೇಶಪ್ರೇಮ ಮೆರೆದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. 18 ಮಂದಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾದೇವಪ್ಪನವ್ರು 19ನೇದವರನ್ನು ಕಟ್ಟಿ ಅವ್ರು ಕೋನೂರು ಅಂತ ಹೇಳಕ್ಕೆ ಕಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ಇದನ್ನೇ ಕೇಂದ್ರ ಸ್ಥಳ ಮಾಡ್ಕೊಂಡು ಇದೇ ನನ್ನ ಜನ ಅಂತಂದು ದುಡ್ಡು ಅವ್ರು. ಅದಕ್ಕೆ ಈ ಕೂಳಿ ಜನ KF ಪಾಟೀಲ್ ರೀ, ಸಂಗೂರು ಕರಿಯಪ್ಪನವರು ಅವರ ಒಂದು ಪಬ್ಲಿಕ್ನಲ್ಲಿ ಬಯಲು ರಂಗದಲ್ಲಿ ಈ ಸ್ವಾತಂತ್ರ್ಯ ಸಲುವಾಗಿ ಭಾಷಣ ಮಾಡೋಕ್ಕಾಗತ್ತೆ ಅವರೆಲ್ಲ ಅವ್ರ ನುಡಿಗಳನ್ನು ಕೇಳಿ ಅವ್ರ ನುಡಿಗಳಿಗೆ ಪ್ರೇರಿತರಾಗಿ ನಾವು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಭಾಗ ಆಗಬೇಕಂತಕ್ಕಂಥ ಒಂದು ಮನಸ್ಸನ್ನು ಮಾಡ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿ ಆಧಾರ ಅವರು. ಬ್ರಿಟಿಷರು ಕರಪತ್ರ ಹೊಂದಿಸಿದರು. ಕರಪತ್ರ ಏನಂತಂದ್ರೆ ಹಣ ವಸೂಲು ಮಾಡಿ ಹೊಸರಿತ್ತಿ ವೀರಭದ್ರದೇವ್ರ ಗುಡಿಯೊಳಗೆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟವಿ. ನೀವು ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರೆ ಇಂಥ ತಾರೀಕಿನ ದಿವಸ ಬಂದು ನೀವು ಅದರಲ್ಲೂ ತಗೊಂಡು ಹೋಗ್ಬೋದು ಅಂತಂದು ಕರಪತ್ರ ಹೊಂದಿಸಿದ್ರು. ಈ ಕರಪತ್ರ ನೋಡಿ ಮಾದೇವಪ್ಪನವರು ಬಹುಶಃ ನನ್ನ ಮೇಲೆ ಇಲ್ಲಾರ್ದಂಗೆ ಆದ್ರೆ ಅವರು ಅಷ್ಟೊಂದು ಇದಾದ ಜನರ ಮತ್ತು ಸಂಗ್ರಹ ಮಾಡಿದರು. ಆ ಟೈಮ್ಗೆ ಏನಾಯ್ತು ಅಂತಂದ್ರೆ ರಾಣೆಬೆನ್ನೂರು ತಾಲೂಕು ಮೆಣಸಿನಹಳ್ಳಿ ತಿಮ್ಮನಗೌಡರು ಅಂತಂದೇಳಿ ಮಾದೇವಪ್ಪರಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಲ್ಲಿ ಆ ತಾಲೂಕಿನ ಕೆಲಸ. ಅವ್ರು ಏನಾಗುತ್ತೆ ಅಂತಂದರೆ ಅಲ್ಲಿ ಸತ್ರು ಅಂತ ಸುದ್ದಿ ಬಂತು. ತಿಮ್ಮನಗೌಡರು ಸತ್ರು ಅಂತಂದೇಳಿ ತಿಮ್ಮನಗೌಡರು ಸತ್ರು ಅಂತ ಸುದ್ದಿ ಬಂದಾಗ ಮಾದೇವಪ್ಪನವರು ಅಧೀರಾದರು. ಸ್ವಲ್ಪ ಎದೆಗುಂದಿದ್ರು ಅಂತಂದೇಳಿ ಆ ಕಾರ್ಯ ನಿಲ್ಲಿಸಲಿಲ್ಲ. ಮತ್ತೆ ಮರುದಿವಸದಿಂದ ಕೂಡಿಸ್ಕೊಂಡ್ರು. ಎಲ್ಲಿಂದ ಹೊಂಡ್ಬೇಕು ಅಂದ್ರೆ ಕೋಗನೂರಿಂದನೇ ಹೋಗ್ಬೇಕು ನಾವು ಇಲ್ಲಿಗೆ ಹೊಸರಿರ್ತೀವಿ. ಇಂಥ ದಿವಸ ಬರ್ತಾವೆ ಅಂತಂದು ಅವ್ರಿಗೆ ತಿಳಿಸ್ಬಿಟ್ರು. ಅವರು ಇಂಥ ದಿವಸ ಬಂದು ನಾವು ಅಪಹರಣ ತಗೊಳ್ತೇವೆ ಅಂತಂದು ಗೋಣಪ್ಪನವರು, ಗುಡ್ಡಪ್ಪನವರು, ನಿಂಗಪ್ಪನವರು, ಆಮೇಲೆ ಪಕ್ಕಿರೆಡ್ಡಿ, ವಾಸಪ್ಪ, ಗಡ್ಡರ್ ವಾಸಪ್ಪ, ಆಮೇಲೆ ಒಡವಿ ವೈ ಅಂಕಣ್ಣಾಚಾರಿ, ಇಷ್ಟೆಲ್ಲ ಜನ ಅವ್ರು ಕೂಡ ಹೊಂದು ತಯಾರಾಗ್ತಾರೆ. ಅದು ಗೋಣಪ್ಪನ ಮನೆಯೇ ಕೇಂದ್ರ ಅವರಿಗೆ ಸಂಘಟನೆ ಮಾತಾಡೋಕ್ಕೆ, ಎಲ್ಲಿ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಅಂತ ರೂಪರೇಷೆ ಮಾಡ್ಕೊಳಕ್ಕೆ. ನಾಳೆ ಹೋಗೋದು ಅಂತಂದ್ರೆ
ಇವತ್ತು ಬೆಳಗ್ಗೆ ಹರಿಯೋದ್ರೊಳಗನ ಇಬ್ಬರು ಅಲ್ಲಿ ಇರಬೇಕು, ಇಲ್ಲೇ ಹೊಸೃತ್ತಿ ವಿರೋಧ ಬಿಡುತ್ತೆ ಇರಬೇಕು. ಅಂದರೆ ಯಾಕೆ ಇರ್ಬೇಕಂತಂದ್ರೆ ಹೊಸೃತ್ತಿಯಲ್ಲಿ ಎಷ್ಟು ಜನ ಕಾವಲುಗಾರ ಪೊಲೀಸರು ಆ ವಿಷಯನ ಸಂಜ್ಞೆ ಮೂಲಕ ತಿಳಿಸ್ಬೇಕು. ಅವರು ಇಬ್ಬರು ಹೋದವರು ಹೆಂಗಪ್ಪ ಅಂತಂದ್ರೆ ಹೋರಾಟ ಮಾಡೋದಲ್ಲಿ ಈ ಕಡೆಯಿಂದ ಆ ಕಡೆ ಒಬ್ರು ಹೋಗೋದು, ಆ ಕಡೆಯಿಂದ ಈ ಕಡೆ ಇದು ಕಾವಲುಗಾರ ಕಾಯ್ತಾರಲ್ಲ ಆ ರೀತಿ ಕಾವಲುಗಾರ ಇಲ್ಲಿಂದ ಹೋಗ್ತದೆ. ಚಕ್ಕಡಿ ಹೊಂಟಾಗ ಅದೇನಾಯ್ತು ಅಂತಂದ್ರೆ ಬೆಕ್ಕು ಏನೋ ಅಡ್ಡ ಬಂತು ಅಂತ ಸುದ್ದಿ ಬಂತು. ಚಕ್ಕಡಿ ಹೋಗೋ ಕಾಲಕ್ಕೆ ಬೆಕ್ಕು ಅಡ್ಡ ಬಂತು. ಅಲ್ಲಿ ಕೆಲವರು ಇಲ್ಲ ಬೆಕ್ಕು ಅಡ್ಡ ಬಂತು ನಮಗಿದು ಅಪಶಕನ ಹೋಗೋದು ಬೇಡ ಅಂತ ಕೆಲವರು ಅಂತಾರೆ. ಆಗ ಮಹದೇವಪ್ಪನವರು ಅದು ತಿರುಗಾಡಿ ಆಹಾರ ಹುಡ್ಕೋದದು, ತನ್ನ ಆಹಾರ ಹುಡ್ಕೋಕೆ ಅದು ಸಹಜವಾಗಿ ಹೋಗ್ಕೊಂತದ್ದು, ಕೆಲಸ ನಿಲ್ಲಿಸಂಗಿಲ್ಲ, ಒಟ್ಟು ಹೋಗೋದ. ಚಕ್ಕಡಿ ಹೋದ್ರು, ಚಕ್ಕಡಿ ತಗೊಂಡು ಹೋದ್ರು. ಅಲ್ಲಿ ಅವ್ರೇನು ಇಬ್ಬರು ಮುಂದೆ ಹೋಗಿದ್ರು, ವೀರಯ್ಯ ತಿರ್ಕಪ್ಪನವರು ಮುಂದೆ ಹೋದ್ರು. ಅಲ್ಲಿ ಮೊದಲೇ ಕಾವಲ್ಗೈ ನೋಡೋಕೆ ಇವ್ರು ಚಕ್ಕಡಿ ತಗೊಂಡು ಹೋದರು. ಹೋದಾಗ ಅಲ್ಲಿ ಚಕ್ಕಡಿ ವಿರೋಧರ ಗುಡಿಗೆ ಹೋಗ್ತಾರೆ. ಗುಡಿಗೆ ಹೋದಾಗ ಅವರು ಯಾರು ನೀವು ಅಂತ ಕೇಳಿದಾಗ ಇಲ್ಲ ನಾವು ಮದುವೆಗೆ ಹೋಗ್ಬೇಕಾಗೈತಿ, ಅದಕ್ಕೆ ವಿರೋಧದವ್ರಿಗೆ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತಂದು ಹೇಳಿ ಹೇಳ್ತಾರೆ ಅವ್ರ ಜನರಿಗೆ. ಹೇಳಿಂದೆ ಚಕ್ಕಡಿಯಲ್ಲಿ ಬೇರೆ ಕಡೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಸ್ವಲ್ಪ ಅಲ್ಲಿ ಹೊರ ಮಾಡಿದಾಗ ಇವರಿಬ್ಬರೇನು ಹೋಗಿದ್ರು ಕಾವಲಿಗೆ. ಇವರು ಅಲ್ಲಿ ಏನಾಗ್ಯಾರ ಅಂತಂದ್ರೆ ಎಷ್ಟು ಸ್ವಲ್ಪ ಜನ ಅಂತ ಹೇಳ್ತಾರೆ. ಮಹದೇವಪ್ಪನವ್ರು ಒಳಗೆ ಹೋಗ್ತಾರೆ ಗುಡಿಗೆ ಹೋದಾಗ ಅವ್ರು ಕೂಡ ಒಳಗೆ ಹೆಜ್ಜೆ ಇಟ್ಟರು ಭಗವಂತಪ್ಪ ಬೋದ್ನವ್ರು ಅಂತ ಹೇಳಿ ಮಹದೇವಪ್ಪನವ್ರ ಸಂಗಡ ಒಳಗೆ ಹೋದವರು. ಕಬ್ಬನ್ ಟ್ರೆಜರಿ ದುಡ್ಡು ಅವ್ರು ಹೊಡಿಬೇಕಲ್ಲ, ಹೊಡೆಯೋ ಕಾಲಕ್ಕೆ ಗನ್ನು ಎಲ್ಲ ತಗೊಂಡೋಗಿರ್ತಾರೆ ಅವರು, ಚಾಣ ಗನ್ನು ಹೊಡೆಯೋಕೆ. ಅಲ್ಲೇನು ಪಹರ ಮಾಡೋ ಕಾಲಕ್ಕೆ ಸಾಂಗ್ಲಿ ಮಿರಜ್ ಪೊಲೀಸರು ಅವರು ಅಲ್ಲಿ ನಮ್ಮ ಕರ್ನಾಟಕದವರೆಲ್ಲ ಇವರಲ್ಲಿ ದಾಡ್ಸಿತನ ಇರೋದಲ್ಲ ಅವ್ರನ್ನ ಕರೆಸಿದ್ರು. ಇವ್ರ ಮೂರ್ತಿ ಏನಿದೆ ಆ ಮೂರ್ತಿ ಹಿಂದ್ಗಡೆ ಹೋಗಿ ಪೊಲೀಸ್ಕೊಂಡಿರ್ತಾರೆ. ಉಳಿದವರೆಲ್ಲ ಎದಕ್ಕೆ ಹೋಗಿರ್ತಾರೆ, ಹೊಳಿಗೆ ವರದಾ ನದಿ ಇರ್ತದೆ, ಆ ಹೊಳಿಗೆ ತಂತಾಡ್ಕೊಂಡು ಬರುತ್ತೆ, ಜಳ್ತಾ ಹೋಗಿರ್ತಾರೆ. ಇವರಿಬ್ಬರು ತಿರ್ತಿರ್ತಾರೆ ಮುಂದೆ. ಅಲ್ಲೇ ಇದು ಮೂರ್ತಿಯಿಂದಲ್ಲಿ ಕುಂತಿರ್ತಾನಲ್ಲ ಪೊಲೀಸ, ಅವನಿಗೆ ಮಾದೇವಪ್ಪ ಬೇಕಲ್ಲ, ಮಾದೇವಪ್ಪನ ಹೊಡೆದ್ಬಿಟ್ರೆ ಇವರೆಲ್ಲ ಹೋಗಿಬಿಡ್ತಾರೆ. ಇದರಲ್ಲಿ ಯಾರು ಇರೋದಲ್ಲಿ ಮಾದೇವಪ್ಪನ ಹೊಡಿಬೇಕು ಮೊದಲ ಅಂತಂದು ಅವನು ವಿಚಾರ. ಆಗ ಅಂದ್ರೆ ಮಾದೇವಪ್ಪ ಯಾರು ಅಂತ ಬೇಕಾಗಿತ್ತಲ್ಲ, ಆ ಕಬ್ಬನ್ ಟ್ರೆಜರಿ ಹೊಡೆಯ ಮುಂದೆ ಭಗವಂತಪ್ಪ ಮತ್ತು ಮಾದೇವಪ್ಪನ ಕೈ ಚಾಣ ಇತ್ತು. ಆವಾಗ ಭಗವಂತಪ್ಪನ ಏನು ಹೇಳ್ತಾರೆ, ಮಾದೇವಪ್ಪ ಇಲ್ಲಿ ಚಾಣ ಇಲ್ಲಿಡ ಅಂತ ಹೇಳ್ತಾರೆ. ಮಾದೇವಪ್ಪ ಅಂತ ಕರ್ನಲ್ಲ, ಹಂಗಾರೆ ಇವನೇ ಮಾದೇವಪ್ಪ ಅಂತ ಹೋಗ್ಬಿಡ್ತಾರೆ. ಇರ್ಬೋದ್ರ ಮೂರ್ತಿ ಅಂದ್ಕೊಂತವ್ರು ಪೆಟ್ಟಿಗೆ ಹೊಡೆಯೋದ್ರಾಗ ಬಾರ್ ಮಾಡಿಬಿಟ್ಟ, ಶೂಟ್ ಮಾಡಿಬಿಟ್ಟ ಬಂದು. ಆ ಶಬ್ದ ಕೇಳಿ ಒಳಗಿದ್ದವರೆಲ್ಲ ಪೊಲೀಸ್ ಓಡೋಡಿ ಬಂದರು. ಒಬ್ಬರು ವೀರಯ್ಯನ ಹಿಡ್ಕೊಂಡ್ರು, ಒಬ್ಬರು ತಿರ್ಕಪ್ಪನ ಹಿಡ್ಕೊಂಡ್ರು. ಹಿಂಗಿರಿದಾಗ ಮಾದೇವಪ್ಪ ಮತ್ತೊಂದು ಅಲ್ಲಿಗೆ ಮಾದೇವಪ್ಪ ಏನವ ವೀರಯ್ಯನವ್ರಿಗೆ ಗುಂಡು, ತಿರ್ಕಪ್ಪ ಗುಂಡು, ತಿರ್ಕಪ್ಪ ಎಲ್ಲಿ ಇಲ್ಲಿ ಇದು ಹಾರಿಲ್ಲ ತಿರ್ಕಪ್ಪನವರು ಅಲ್ಲೇ ಅಡ್ಡಾಗ್ತಾವೆ. ವೀರಯ್ಯನವರು 2 ಗುಂಡನ್ನು ಬಿದ್ದು ಅಂತ ಅದು ಸಾಯಲಿಲ್ಲ, ಅವರು ಬದುಕಿದ್ರು, ನೆಲ ಮೇಲೆ ಬಿದ್ದು ಒದ್ದಾಡಕತ್ತಿದ್ರು. ಈ ಮಾದೇವಪ್ಪನವರು ಮಾದೇವಪ್ಪ ಇವಾಗಿಲ್ಲ, ಸತ್ತಲ್ಲ, ಇನ್ನೂ ಜೀವನ. ನಾ ಸತ್ತ ಅಂತ ಹೇಳಿ ನೋಡಿ ಗೋಳಿಬಾರ ಆದ್ರೂ ಕೂಡ ಹೊರಗೆ ಬಂದಾತ. ಹೊರಗೆ ಬಂದು ಜನರಿಗೆ ಸಜ್ಜೆ ಮಾಡ್ತಾರೆ, ಎಲ್ಲಿ ಇದು ಮಾಡಬಾರ್ದು ಅಂತಂದೇಳಿ ವೀರಯ್ಯನವ್ರಿಗೆ ಕೊಂಡು ಬಂತು. ನೆಲ ಮೇಲೆ ಬಿದ್ದ ಒದ್ದಾಡಕತ್ತಿದ್ದ. ಆಗ ಒಂದು ಎಲ್ಲ ಜನ ಹೋಗಿ ಅವರು ಪೊಲೀಸರು ತಟಸ್ಥಾಗಿಬಿಟ್ರು. ಮಾದೇವಪ್ಪ ವೀರಯ್ಯನವ್ರು ಸತ್ತರು ಅಂತಂದೇಳಿ ಲೆಕ್ಕ ಇನ್ನು ಜೀವದಾಗ ಎಪ್ರಿಂದ ಬರಕತ್ತಿದ್ರು ವೀರಯ್ಯನವ್ರನ್ನ. ಆ ವೀರಯ್ಯನವರು ಏನು ಹೇಳ್ತಾರೆ, ಏನು ನಾನು ಒಯ್ಬೇಡ್ರಿ, ನೀವು ಪಾರಾಗಿಬಿಡ್ರಿ, ನೀವು ಬದುಕಿ ಮುಂದೆ ಕೆಲಸ ಚಾಲು ಮಾಡಿರಿ ಅಂತಂದು ಹೇಳ್ತಾರೆ. ನಂತರ ಮಾದೇವಪ್ಪನವರು ನಾಗರಬಂಡಿ ಮತ್ತು ಕಪ್ಪ ಅಂತಂದು ಹಿಡ್ತಾರೆ. ಅವರು ಕೂಡ ಮಾದೇವಪ್ಪನವ್ರು ಕೂಡ ಇರ್ತಾರೆ. ನಾಗರಬಂಡಿಯವರು ಹೊಳೆದಾಟಿ ಬಂದರು. ಹೊಳೆದಾಟಿ ಕಾಲು ದಾಟಿ ಬಂದಾಗ ಸ್ವಲ್ಪ ಅಸ್ವಸ್ಥತೆ ಅಸ್ವಸ್ಥತೆ ಅಲ್ಲೆಲ್ಲೆಲ್ಲೋ ಅಂಗಡಿಗೆ ಏನೇ ಕೇಳ್ತು ಹೊಚ್ಕೊಳಕ್ಕೆ ಸ್ವಲ್ಪ ಏನಾರು ಕಂಬಳಿ ಇದ್ರೆ ಕೊಡ್ರಪ್ಪ ಅಂತ ಕೇಳಿದ್ರಂತೆ. ಅವ್ರು ಯಾರು ಕೊಡೋಕೆ ಹೆಣ್ಣು ನೋಡ್ತಾರೆ. ಆಗ ಅವ್ರು ಹೆಂಗೆ ದಾಡ್ಸಿತನ ಮಾಡಿಲ್ಲ, ನಾವು ಕಾಂಗ್ರೆಸ್ ಹೋರಾಟಗಾರರು ಹೊರಗೆ ನಂತರ ಗೋಣಪ್ಪನವರು ಅದರಾಗಿದ್ದರು. ಅವ್ರು ಕೂಡ ಅದು ಚಕ್ಕಡಿ ಸಿಗ್ಲಿಗೆ ಹೋಯ್ತು ಅಂತಂದು
ಸಿಗ್ಲಿ ಗುಣಕ್ಕೆ ಹೇಳ್ತೀವಿ ಅಲ್ಲೇ ಭಾಳ ಅಸ್ತಸ್ತ ದಾರ್ಯಾಗ ಹೋಗ್ತಾರೆ ರಕ್ತ ಹೋಗಿ ಇವು ಅಂದ್ರೆ ಅವ್ರ ಮ್ಯಾಗ ವಾರಂಟ್ ತೆಗೆದಿದ್ರು. ವಾರಂಟ್ ತೆಗೆದಾಗ ಅಲ್ಲಿ ಎಲ್ಲಿಗೆ ಯಾವುದ್ರ ಸಂಬಂಧ ವಾರಂಟ್ ತೆಗೆದಿದ್ರು ಅವರು ಗೊತ್ತೇನ್ರಿ ಅದ್ರ ಬಗ್ಗೆ? ಅಂದ್ರೆ ಅಲ್ಲೇ ಇವ್ರನ್ನ ಅಲ್ಲೇ ಟಪಾಲ್ ಇದು ಮಾಡೋದು, ಇವು ಪೊಲೀಸರನ್ನ ಕಾಲು ಕಟ್ಟಿ ಬಿಡೋದು, ಇದು ಮಾಡೋದು, ಇವು ತಂತಿ ಕಡಿಯೋದು, ಫೋನ್ ತಂತಿ ತಾರೇನು ಪೋಸ್ಟ್ ಹೊಡೆಯೋದು ಅಲ್ಲಿ ಹಪ್ತೆ ಶುರು ಮಾಡೋದು. ಹಾಲಿ ಶುರು ಮಾಡಿದ್ರು ಅವಾಗ ಹಾಲಿ ಅವ್ರನ್ನ ಇದನ್ನು ಹಿಡಿಯಕತ್ತಿದ್ರು. ಅವಾಗ ಅಲ್ಲೇ ಈ ಎಲ್ಗಿ ಸ್ಟೇಷನ್ ಒಳಗೆ ಮುಂದೆ ಅಲ್ಲಿ ಅವಾಗ ದೊಡ್ಡ ಜೋಳ ಅಂತ ಜೋಳ ಬೆಳೆಯೋದು, ಅದರೊಳಗೆ ಮಡಿಕೆ ಹಾಕಾರ, ಜೋಳ ಕೊಯ್ದಿನ ಮಡಿಕೆ ಬೆಳೆದು ಅವ್ನು ಗೂಡು ಹೊಡೋದು. ಅಲ್ಲಿ ಆ ಗೂಡಿನಾಗ ಮನೆ ಮಾಡ್ಕೊಂಡು ಅವ್ರು ಒಳಗೆ ಇದ್ರು. ಅವರು ಆ ಗೂಡು ಮಡಿಕೆ ಮಣಿವಿ ಇದ್ರ ಮ್ಯಾಗ ಅಲ್ಲಿಂದ ಮುಂದೆ ಮತ್ತು ಒಬ್ಬವ ಅದ್ರಾಗ ಹೊಟ್ಟೆ ಹಸ್ತವ ಇದನ್ನು ತಡಿಲಿಲ್ಲ ಅಂದ್ರೆ ಯಾರೇ ಬಕೀರಿದ್ದಪ್ಪ. ಹಾಂ ಬಕೆಟ್ ಇವರು ನೀವು ಹೊರಗೆ ಹೋಗ್ಬೇಡ ಬಿಟ್ರೆ ಇದು ಮಾಡ್ತೀಯ ಅಂತ ಅಂದ್ರೆ ಆಗಲೇ ಕೇಳಿದೆ ನೀನು ಬಕೆಟ್ ಬಂದು ನೋಡಿದ್ದೆ. ಅವ ಏನಂತ ಅವ ತಪ್ಪು ಹೊಟ್ಟೆ ಹಸ್ತ ಕೇಳಿದೆ. ತಪ್ಪಿಸ್ಕೊಂಬಂದು ಅಲ್ಲಿ ಉಡುಪಿ ಸ್ಟೇಷನ್ಯಾಗ ರೀ ಟಿಫನ್ ಮಾಡ್ಯಾನ. ಟಿಫನ್ ಮುಗಿಸ್ಕೊಂಡು ಅವ್ರು ರೊಕ್ಕ ಅಂತ ಕೇಳ್ಯಾರ. ಇನ್ನೊಂದು ತಾಸು ಕೊಡ್ತಾ ತಡಿ ಅಂತಂದದ್ದು ಜಿಗದ ಹಾಡಿ ಬಂದ ಜೋಳದಾಗ. ಮುಂದೆ ಹೋಗಿ ಮತ್ತೊಂದು ಅರ್ಧ ತಾಸಿನೊಳಗೆ ಬಂದು ಇವರು ಬೆಂಕಿ ಹಚ್ಚಾಬಿಟ್ರು ಸ್ಟೇಷನ್ ಸುಟ್ಟಾಬಿಟ್ರು. ಯಾರೇ ಇವರು ನಮ್ಮ ಇವರೇ ಸ್ವಾತಂತ್ರ್ಯ ಯೋಧರ. ಅವ್ರ ಹೆಸರು ಅವು ಇವರೇ ಗೋಣಪ್ಪ, ಗುಡ್ಡಪ್ಪ, ಭಗವಂತಪ್ಪ, ಇವ್ರು ನಿಂಗಪ್ಪ. ಅಲ್ಲಿಂದ ಓಟಿಗೆ ಅದು ಕಂಪ್ನಿ 23 ಮಂದಿ ಕಂಪ್ನಿ ಅದೇ. ಇವು ಪಕೀರಪ್ಪ ಹೇಳಿದ್ನಲ್ಲ ಅವರು ಪ್ರಾಣ ಬಿಡೋ ಮುಂದೆ ಒಂದು ಮದಿಕೆ ಬಂದ ಅಲ್ಲಿ ಪಕ್ಕದ ಮನೆ ಮದಿಗೆ ಬಂದು ನೀರು ಹಾಕಕ್ಕೆ ಬರ್ತದ್ರಿ. ಆ ನೀರು ಹಾಕಕ್ಕೆ ಬಂದಾಗ ನನಗೆ ನೀರು ಬೇಡ, ನನ್ನ ಕೈಗೆ ಬಂದೋಕೆ ಕೊಡು ಮದಿಕೆ ಅಂತ ಕೇಳ್ತಾನೆ. ಯಾರೇ ಇವರೇನವ್ರೆ ಅಂದದ್ದು ಪ್ರಾಣ